ಮೈಸೂರು ದಸರಾ ಮಹೋತ್ಸವದಲ್ಲಿ ಮಹಿಳಾ ದಸರಾ ನಡೀತಾ ಇದೆ. ಉದ್ಘಾಟನೆ ಮಾಡೋದಕ್ಕೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವೆ ಆದಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಬಂದಿದ್ದಾರೆ. ಬನ್ನಿಯವ್ರ ಜೊತೆ ಮಾತಾಡ್ಸೋಣ. ಮೇಡಮ್, ಮಹಿಳಾ ದಸರಾ ಅನ್ನುವಂಥದ್ದು ಈಗ ಮಹಿಳಾನೇ ಒಂದು ನವದುರ್ಗೆಯ ದಸರಾ ಸಂಕೇತವಾಗಿರುವಂಥದ್ದು. ಮಹಿಳಾ ದಸರಾ ಉದ್ಘಾಟನೆ ಮಾಡ್ತಿದ್ರಿ, ಏನ್ ಹೇಳ್ತೀರಿ? ತುಂಬ ಸಂತೋಷದಿಂದ, ತುಂಬ ಅಭಿಮಾನದಿಂದ ಈ ಮೈಸೂರು ದಸರಾದಲ್ಲಿ ವಿಶೇಷವಾಗಿ ಮಹಿಳಾ ದಸರಾ ಅಂದರೆ ಮಹಿಳೆಯರಿಗೋಸ್ಕರ ಮತ್ತು ಮಹಿಳೆಯರಿಂದ ಆಚರಣೆ ಮಾಡುವಂಥದ್ದು, ಮಹಿಳೆ ತನ್ನತನವನ್ನು ಸ್ವಶಕ್ತಿಯನ್ನು ಪ್ರದರ್ಶಿಸುವಂಥ ಮೈಸೂರು ಮಹಿಳಾ ದಸರಾವನ್ನು ಉದ್ಘಾಟನೆ ಮಾಡಿ ಬಹಳ ಸಂತೋಷದಿಂದಿದ್ದೀನಿ. ಇವತ್ತಿನ ಅಂದರೆ ಮುಂಚೆ ಒಂದು ಕಾಲ ಇತ್ತು ಬರೀ 4 ಗೋಡೆಗಳ ಮಧ್ಯದಲ್ಲಿ. ಇವತ್ತು ಆ ಕಾಲ ಹೋಗಿದೆ. ಮಹಿಳೆ ಕೂಡ ಹೊರಗಡೆ ಬಂದು ತನ್ನ ಸಂಸಾರವನ್ನು ತನ್ನ ಹೆಗಲ ಮೇಲೆ ಹೊತ್ಕೊಂಡು ಮುಂದೆ ನಡ್ಕೊಂಡು ಹೋಗುವಂಥ ಸ್ಥಿತಿ ಇವತ್ತು ಬಂದಿದೆ. ಸ್ವಾಭಿಮಾನದಿಂದ ಬದುಕನ್ನು ಕಟ್ತಾ ಇದ್ದಾರೆ. ನಮ್ಮ ಸಂಸ್ಕೃತಿಯನ್ನು ಉಳಿಸುವುದರಲ್ಲಿ, ಬೆಳೆಸುವುದರಲ್ಲಿ ಮಹಿಳೆ ಪ್ರಮುಖ ಪಾತ್ರವನ್ನು ವಹಿಸ್ತಾ ಇದ್ದಾರೆ. ಸೊ ಇವತ್ತು ಮಹಿಳಾ ದಸರಾ ವಿಶೇಷದಲ್ಲಿ ವಿಶ್ವ ವಿಖ್ಯಾತ ಮೈಸೂರು ದಸರಾದಲ್ಲಿ ಮಹಿಳಾ ದಸರಾ ಬಹಳ ಸಂಭ್ರಮ ಸಡಗರದಿಂದ ಆಚರಣೆ ಮಾಡ್ತೇವೆ. ಮೇಡಮ್, ಮಹಿಳಾ ದಸರಾ ಅಂಗವಾಗಿ ಹಲವಾರು ಕಾರ್ಯಕ್ರಮಗಳಿದೆ. ರಂಗೋಲಿ ಆಗಿರಬಹುದು ಅಥವಾ ಕುಕ್ಕಿಂಗ್, ಸ್ಪೋರ್ಟ್ಸ್ ಆಗಿರಬಹುದು, ಹಲವಾರು ಕಾರ್ಯಕ್ರಮಗಳು, ಕಾಂಪಿಟೇಷನ್ಸ್ ಇದೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರಿಗೆ ಒಂದು ಮಹಿಳೆಯಾಗಿ ಯಾವ ಒಂದು ಆಕ್ಟಿವಿಟೀಸ್ ಅಲ್ಲಿ ತುಂಬಾ ಇಂಟ್ರೆಸ್ಟ್, ಅಥವಾ ನೀವು ಯಾವ್ದನ್ನ ಬಹಳ ಮೆಚ್ಚಿ ಮಾಡಿ? ಮಹಿಳೆ ಅಂದ್ರೇ ವಿವಿಧತೆಯಲ್ಲಿ ಏಕತೆಯನ್ನು ಕಾಣುವುದೇನು ನಮ್ಮ ಸಂಸ್ಕೃತಿ. ಅದೇ ಮಹಿಳೆ. ನನಗೆ ಎಲ್ಲ ರಂಗದಲ್ಲೂ ಇಂಟ್ರೆಸ್ಟ್ ಇದೆ. ಸ್ಪೋರ್ಟ್ಸ್ದಲ್ಲಿದೆ, ಫ್ಯಾಷನ್ನಲ್ಲಿದೆ, ಅಡುಗೆ ಮಾಡೋದ್ರಲ್ಲಿದೆ, ಕವಿಗೋಷ್ಠಿಯಲ್ಲಿ ಇದೆ, ಸೊ ಸಾಹಿತ್ಯ ಸಮ್ಮೇಳನದಲ್ಲಿದೆ. ಸೊ ಒಂದೇ ಇದಕ್ಕೆ ನಾನು ಸ್ಟಿಕ್ ಆನ್ ಆಗೋದಿಲ್ಲ. ಆದರೂ ನೀವು ಈ ಪ್ರಶ್ನೆಯನ್ನು ಕೇಳಿದಿರಂತಂದರೆ ನಾನು ಆಟದಲ್ಲಿ ತೊಡಗಲಿಕ್ಕೆ ಭಾಳ ಖುಷಿ ಪಡ್ತೀನಿ. ಮೇಡಮ್, ಕೊನೆಯದಾಗಿ ದಸರಾ ಮತ್ತೆ ಎಲ್ಲ ಹೆಣ್ಣು ಮಕ್ಕಳಿಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಿ ಅಂತ? ನೋಡಿ, ಈ ದೇಶದಲ್ಲಿ ನಮ್ಮ ಪರಂಪರೆ ಅಂದರೆ ಇಡೀ ವಿಶ್ವದಲ್ಲಿನೇ ಪ್ರಖ್ಯಾತಿನಿ. ನಮ್ಮ ಸಾಮಾಜಿಕ ಬದ್ಧತೆ, ನಮ್ಮ ಸಂಸ್ಕೃತಿಯನ್ನು ಮಹಿಳೆಯರು ಇವತ್ತು ಉಳಿಸ್ತಾ ಇದ್ದೀವಿ. ಯಾವುದೇ ನಮ್ಮ ದೇಶದಲ್ಲಿ ಹಬ್ಬ ಹರಿದಿನಗಳ ಆದರೆ ಮಹಿಳೆ ಬೆಳಗ್ಗೆ 5 ಗಂಟೆಯಿಂದನೇ ಶುರು ಮಾಡ್ಕೋತಾಳೆ. ಅಂದರೆ ಈ ಹಬ್ಬಗಳು ಹರಿದಿನಗಳು ಈ ಸಂಸ್ಕೃತಿಯನ್ನು ಬೆಳೆಸ್ತಾ ಇರೋದು, ಮುಂದಿನ ಪೀಳಿಗೆಗೆ ಆ ಸಂಸ್ಕೃತಿಯನ್ನು ಉಣ್ಬಡಿಸ್ತಾ ಇರೋದು ಮಹಿಳೆ. ಈ ಸಂದರ್ಭದಲ್ಲಿ ಇಷ್ಟೇ ಹೇಳ್ತೀನಿ, ನಮ್ಮ ಭಾರತ ದೇಶದ ದಿವ್ಯ ಸಂಸ್ಕೃತಿಯನ್ನು ಮುಂದೆ ತಗೊಂಡು ಹೋಗ್ತಾ ಇದ್ದೀವಿ. ನಾವು ನಮ್ಮ ಭಾರತ ದೇಶ ಸಂಸ್ಕೃತಿಯ ರಾಯಭಾರಿಗಳು. ನಿಮಗೆಲ್ಲ ಅಭಿನಂದನೆಗಳು. ಥ್ಯಾಂಕ್ ಯು ಮೇಡಮ್. ಇದಾಗಿತ್ತು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಮಾತು. ಕ್ಯಾಮರಾ ಪರ್ಸನ್ ಮಹೇಂದ್ರ ಜೊತೆ ಅನುಷಾ ಗೋಪಾಲ್ ಕೃಷ್ಣ, TV9 ಮೈಸೂರು.